ಖಾಲಿ ಅವರಿಗೆ ನೀಡಿದ್ರೆ ಒಳ್ಳೇದಂತ ಆಕ್ಚುಲಿ ನೋಡ್ಬೇಕಂದ್ರೆ ಆಗಿಲ್ಲ. ಅವ್ರು ಬಂದ್ರು ನಮಗೆ ಕೆಲಸ ಮಾಡ್ತಾರೆ, ಅವ್ರು ಬಂದ್ರು ಮಾಡ್ತಾರೆ, ಯಾರಿಗ್ ತೊಂದರೆ ಆಗ್ಬಾರ್ದು. ಅಜ್ಜ ಅಂದ್ರೆ ನಮ್ಗೆ ಅಜ್ಜಾನೇ. ಶಿಕ್ಷಣ ಚೆನ್ನಾಗಿದೆ, ಉದ್ಯೋಗ ಇದೆ. ಅವರೇ ಹೇಳಿದ ಮಾತಿಗೆ ನಾವು ಆಯ್ತಲ್ಲ ಈಗ ಆಯ್ತಲ್ಲ ಕೇಳ್ತಾರ ಅದ್ ಬೇಡಿಕೆ ಮತ್ತೆ ಏನಿಲ್ಲ. ಇಲ್ಲ, ಬಹಳ ಕಡಿಮೆ ಆಗಿದೆ. ಇದ್ದವೆಲ್ಲ ಮುಚ್ಕೊಂಡು ಹೋಗ್ತವೆ. ಖಾಲಿ ಇದು ಅಲ್ಪಸಂಖ್ಯಾತರಿಗೆ ಸೀಟ್ ಇದ್ರೆ ಒಳ್ಳೇದು. ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಆದ್ರೆ ಟಿಕೆಟ್ ಯಾರಿಗೆ ಅನ್ನೋ ಚರ್ಚೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲಿ. ಶಾಮನೂರು ಶಿವಶಂಕರಪ್ಪನವರಿಗೆ ವಿಧೇಯಕರಾಗಿ ನಾವು ಇಲ್ಲಿವರೆಗೂ ಕೂಡ ಗೆಲ್ಸ್ಕೊಂಡ್ ಬಂದಿದ್ದೀವಿ, ಅದು ಗೌರವಯುತವಾಗಿ. ಅವರೇ ಈ ಮೊದಲು ಹೇಳದಂತೆ ನನ್ನ ನಂತರದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು, ಇದು ಶಾಮನೂರು ಶಿವಶಂಕರಪ್ಪ ಅವರೇ ಹೇಳಿದಂತ ಮಾತು. ಹೀಗಾಗಿ ಇವತ್ತು ಎಲ್ಲೋ ಒಂದ್ ಕಡೆ ಅವರ ಕುಟುಂಬದಲ್ಲಿ ಸಮರ್ಥ ಅವರ ಹೆಸರು ಕೇಳಿ ಬರ್ತಾ ಇದೆ, ಮಲ್ಲಿಕಾರ್ಜುನ್ ಅವರ ಮಗನ ಹೆಸರು. ಹಾಗೇನೆ ಅಲ್ಪಸಂಖ್ಯಾತರಲ್ಲಿ ಕೂಡ ಸಾಕಷ್ಟು ಕಾಂಪಿಟೇಷನ್ ಇದೆ. MLC ಜಬ್ಬಾರ್ ಇದ್ದಾರೆ. ಆದ್ರೆ ಸೈಯದ್ ಖಾಲಿದ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ದುಡ್ದಿರುವಂತ, ಅವರು ಸೇವೆ ಸಲ್ಲಿಸಿರುವಂತದ್ದು. ಇಲ್ಲಿ ಸಾಕಷ್ಟು ಜನ ಮುಸಲ್ಮಾನ ಅಂದ್ರೆ ಅಲ್ಪಸಂಖ್ಯಾತ ಮತದಾರರಿದ್ದಾರೆ. ಅವ್ರನ್ನೇ ಕೇಳೋಣ, ನಿಜಕ್ಕೂ ಈ ಬಾರಿ ಬೈ ಎಲೆಕ್ಷನ್ ಏನ್ ಆಗಬೇಕು ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ಅಮ್ಜದ್ ಖಾನ್ ಸರ್. ಏನ್ ಮಾಡ್ತೀರಾ? ನಾವು ಟಿಂಕರ್ ವರ್ಕ್ ಮಾಡ್ತೀವಿ ಸರ್. ಸರ್ ಹೇಗಿದೆ ಬೈ ಎಲೆಕ್ಷನ್ ಕಾವು? ಯಾರಿಗೆ ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್ ಅಲ್ಲಿ? ಸರ್ ಈಗ ಇವರು ಬೆಸ್ಟ್ ಅಂದ್ರೆ ಈ ತರ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಒಂದು. ಆಮೇಲೆ ಐತಲ್ಲ ಈಗ ಸೈಫುಲ್ಲಾ ಸಾಬರ್ ಮಗ ಇದಾರಲ್ಲ ಖಾಲಿದ್, ಅವರಿಗೆ ನೀಡಿದ್ರೆ ಒಳ್ಳೇದಂತ ನಾನು. ಯಾಕಂದ್ರೆ ಯಂಗ್ ಜನರೇಷನ್ ಆಗ್ತಾರೆ, ಮತ್ತೆ ಹೊಸ ಯೋಚನೆ ಇರ್ತತೆ, ನ್ಯೂ ಥಿಂಕಿಂಗ್ಸ್ ಇರ್ತತೆ, ಆ ತರ ಇರ್ತತೆ. ಈಗ ಅವರು ಬಹಳ ಕಡೆ ಈಗ ಯೂತ್ ಕಾಂಗ್ರೆಸ್ನಾಗೂ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಹಂಗಾಗಿ ಅವರು ಎಲ್ಲ ಕಡೆ ಅವರು ಓಡಾಡಿದ್ದಾರೆ. ಆಮೇಲೆ ಮೇಲ್ಗಡೆನು ಓಡಾಡಿದ್ದಾರೆ. ಬಹಳ ಈ ತರ ಪಕ್ಷ ಸಂಘಟನೆಯಲ್ಲಿ ಅವ್ರು ಮಾಸ್ಟರ್ ಮೈಂಡ್ ಸರ್ ಅವರು. ಹೌದು 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 ಸರ್, ಮಾತಾಡ್ತೀನಿ ಹಂಗೆ ಇರಿ. ಸರ್ ನಿಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ನೂರುದ್ದೀನ್ ಅಂತ ಹೇಳಿ. ನಿಮ್ ಪ್ರಕಾರ ದಾವಣಗೆರೆ ದಕ್ಷಿಣದಲ್ಲಿರುವಂತ ಸಮಸ್ಯೆ ಏನು? ಸರ್ ಸಮಸ್ಯೆ ಬಹಳ ಇದಾವು. ಈಗ ನಾವು ಏನಂದ್ರೆ ನಮ್ಗೆ ನಮ್ಮ ಇದರಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ರೆ ಬಹಳ ಒಳ್ಳೇದು ಅಂತ ನಾವು ಹೇಳ್ತಾ ಇದ್ವಿ. ಹೌದು. ಆಮೇಲೆ ಏನಂದ್ರೆ ನಮ್ಗೂ ಏನಾರ ಕೆಲಸ ಬೇಕಂದ್ರೂ ಐತಲ್ಲ, ನಾವು ನಮ್ಮ ಇದರಿಂದ ಮಾಡ್ಕೋಬಹುದು ಅಂತ ನಾವು ಇದು ಮಾಡ್ತೀವಿ. ಇಲ್ಲಿ ಒಳ್ಳೇದಂದ್ರೆ ನಾವು ಏನಂತೀವಿ ಅಂದ್ರೆ ನಮ್ಮ ಇದರಿಂದ ನಮ್ಮ ಕ್ಯಾಸ್ಟ್ ಇಂದ ಇದಂದ್ರೆ ನಮ್ಗೆ ಐತಲ್ಲ ಅಲ್ಪಸಂಖ್ಯಾತರಿಂದ ಐತಲ್ಲ, ನಮ್ಗೆ ಒಂದು ಟಿಕೆಟ್ ಕೊಟ್ರೆ ಒಳ್ಳೇದಂತ ನಾವು. ಯಾರಿಗೆ ಕೊಟ್ಟರು ಓಕೆನಾ? ಅಲ್ಪಸಂಖ್ಯಾತರಲ್ಲಿ ಯಾರಿಗಾರ ಕೊಳ್ಳಿ, ಖಾಲಿ ಇದ್ದು ಆಮೇಲೆ ಜಬ್ಬಾರ್ ಸಾಬ್ ಯಾರಿಗೂ ಅಂತ ಹೇಳಂಗಿಲ್ಲ. ಅಲ್ಪಸಂಖ್ಯಾತರಿಗೆ ನಮ್ಗೆ ಸೀಟ್ ಇದ್ರೆ ಒಳ್ಳೇದಂತ ನಾವು ಹೇಳ್ತಾ ಇದೀವಿ ಸರ್. ಯಾಕಂದ್ರೆ ನೀವು ಕೂಡ ಮೆಜಾರಿಟಿ ವೋಟ್ ನಿಮ್ದೇ ಇರೋದು. 85,000 ಐತಲ್ಲ, 85,000 ಒಳಗ ನಮ್ಗೆ ಐತಲ್ಲ ಒಂದ್ ಮೆಜಾರಿಟಿ ಬರ್ತೈತಿ. ಮೆಜಾರಿಟಿಯಿಂದ ಅಂದ್ರೆ ನಮ್ಮ ಅಲ್ಪಸಂಖ್ಯಾತರು ಕೊಟ್ರೆ ಒಳ್ಳೇದಂತ ನಾವ್ ಹೇಳ್ತಾ ಇದೀವಿ. ನಮ್ಮ ಇದರಿಂದ ಯಾರಿಗಾರ ಕೊಳ್ಳಿ, ಜಬ್ಬಾರ್ ಸಾಹೇಬ್ರ ಇರ್ಲಿ, ಖಾಲಿದ್ ಸಾಹೇಬ್ರ ಇರ್ಲಿ, ಆಮೇಲೆ ಈ ತರ ಯಾರು ನಮ್ ಕೈ ಇದ್ರಾಗ ಐತಲ್ಲ ಅಲ್ಪಸಂಖ್ಯಾತರು ಕೊಟ್ರೆ ಒಳ್ಳೇದಂತ. ಸರ್ ಯೂಶುವಲ್ ಆಗಿ ಯಾರು ತೀರ್ಕೊಂಡು ಬೈ ಎಲೆಕ್ಷನ್ ಗಳಾದಾಗ ಉದಾಹರಣೆ ಇರೋದು ಅವ್ರ ಫ್ಯಾಮಿಲಿಗೆ ಹೋಗಿ ಫಸ್ಟ್ ಕೇಳ್ತಾರೆ. ನೀವುಗಳೋಗಿ ಮಲ್ಲಣ್ಣ ಅವ್ರ ಜೊತೆ ಮಾತಾಡಿದಿರಾ? ಸರ್ ಇನ್ನು ಇಲ್ಲ, ಈಗ ನಾವು ಅದೇನ್ ಮಾತಾಡಿಲ್ಲ. ನಮ್ಗೆ ಅಜ್ಜಾರೇ ಇದ್ದಾಗೆ ಅಜ್ಜಾರೇ ಹೇಳಿದ್ರು, ಸರ್ ನಮ್ಗೆ ಐತಲ್ಲ ಈ ಸಲ ನಮ್ಗೆ ಇದು ಕೊಡ್ರಿ, ನೆಕ್ಸ್ಟ್ ಐತಲ್ಲ ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದರಿಂದ ನಾವು ಐತಲ್ಲ ಅವ್ರಿಗೂ ಅದೇ ಹೇಳೋದು, ಅವ್ರ ಫ್ಯಾಮಿಲಿ ಅಂತ ಅದೇ ಹೇಳ್ತಾ ಇರೋದು, ಸರ್ ದಯವಿಟ್ಟು ಐತಲ್ಲ ನೀವು ಐತಲ್ಲ ಅಲ್ಪಸಂಖ್ಯಾತರು ಒಂದು ಅವಕಾಶ ಮಾಡ್ಕೊಡಿ. ಸೈಯದ್ ಮೊಹಮ್ಮದ್ ಮುಸ್ತಫಾ. ಇಲ್ಲಿ 25 ವರ್ಷದಿಂದ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದೀವಿ. ಸಾಹೇಬ್ರು ಮುಸ್ಲಿಂ ಜನ ಅಜ್ಜರ್ ಇದ್ದಾಗೆ ಹೇಳಿದ್ದಾರೆ ಆಲ್ರೆಡಿ. ನಂದು ಲಾಸ್ಟ್, ಇನ್ನೊಂದ್ಸಲ ಏನಾರ ಎಲೆಕ್ಷನ್ ಆದ್ರೆ ಮುಸ್ಲಿಂ ಕ್ಯಾಂಡಿಡೇಟ್ ಕೊಡಿಸಿ ಗೆಲ್ಸ್ತೀನಿ ಅಂತೇಳಿ. ಈ ಸಲ ಯಾವ್ದಾರಾಗ್ಲಿ ಲಾಲ್ ಜಬ್ಬರ್ ಆಗ್ಲಿ, ಖಾಲಿದ್ ಪೈಲಾನ್ ಆಗ್ಲಿ, ಯಾರಿಗಾರಾಗ್ಲಿ ಕೊಡ್ಬೇಕು. ಖಾಲಿದ್ ಸಾಬ್ರಿಗೆ, ಸೈಯದ್ ಖಾಲಿದ್ ಕೊಟ್ಟಿ ಗೆಲ್ಲಿಸೋದು ನಮ್ ಪೂರ್ತಿ ಅವಕಾಶ ಇರ್ತದೆ. ಆಮೇಲೆ ಎಸ್ಪೆಷಲಿ ಅಲ್ಪಸಂಖ್ಯಾತರಲ್ಲಿ ಸೈಯದ್ ಖಾಲಿದ್ ಅವ್ರ ಹೆಸರೇ ಜೋರಾಗಿ ಕೇಳಿ ಬರ್ತಿದ್ಯಲ್ಲ, ಏನ್ ಇವಾಗ ಹೆಂಗಿದಾರಲ್ಲ ಸರ್, ರಾಹುಲ್ ಗಾಂಧಿ ಜೊತೆಗೆ ಬಹಳ ಹತ್ರ ಇದ್ದಾರೆ. ಹಂಗಾಗಿ ಏನೈತಲ್ಲ ಕೇರಳಕ್ಕೆ ಮತ್ತೆ ಪೂರ್ತಿ ಸಪೋರ್ಟ್ ಇದಾರೆ, ಗೆಲ್ಸ್ತಾರೆ, ಯಂಗ್ ಜನರೇಷನ್ ಇದಾರೆ. ಹಂಗಾಗಿ ಕೊಟ್ರೆ ಒಳ್ಳೇದು. ರಫೀಕ್ ಅಹಮದ್ ಅಂತ. ಎಷ್ಟು ವರ್ಷ ನಿಮ್ಗೆ? 65 ವರ್ಷ ಸರ್. 65 ವರ್ಷ. ಹೆಚ್ಚು ಕಡಿಮೆ 45 ವರ್ಷದಿಂದ ವೋಟ್ ಆಗ್ತದೆ ಸರ್. ಯಾರು ನೋಡಿದ್ ಬೆಸ್ಟ್ MLA ಯಾರು ದಾವಣಗೆರೆಯಲ್ಲಿ? ದಾವಣಗೆರೆ ಅಂತ ಈಗ ಕಾಂಗ್ರೆಸ್ ಅಂತ ಈಗ ನಡ್ತಾ ಇದೆ ಸರ್. ಆಮೇಲೆ ಈಗ ನಿಮ್ಮ ಈಗ ಹೇಳ್ತಾರಲ್ಲ ನಮ್ದು ಎಲ್ಲ ಸ್ನೇಹಿತರು ಎಲ್ಲ ಇವರು ಅಲ್ಪಸಂಖ್ಯಾತ ಕೊಡ್ಬೇಕು, ಒಂದು ಚಾನ್ಸ್ ಕೊಡ್ಬೇಕು. ಇದು ಆಯ್ತು ಏನಾದ್ರು ಸ್ವಲ್ಪ ಅಲ್ಲಿಂದ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತದೆ ಅಷ್ಟೇ. ಯಾಕಂದ್ರೆ ಭಾಳ ಡೆವಲಪ್ಮೆಂಟ್ ಆಗಿಲ್ಲ ಅವ್ರ ಪೀರಿಯಡ್ ನಲ್ಲಿ. ಆಕ್ಚುಲಿ ನೋಡ್ಬೇಕಂದ್ರೆ ಡೆವಲಪ್ಮೆಂಟ್ ಆಗಿಲ್ಲ. ಯಾಕಂದ್ರೆ ನಮ್ಮ ಪ್ರಕಾರ ಏನಿದೆ, ಒಂದು ಎಮಿನೆಂಟ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಕೊಡ್ಬೇಕು. ಎಲ್ಲಾರ್ಗೆ ಕೊಡ್ಬೇಕಂತ ಒಂದು ಎಕ್ಸ್ಪೀರಿಯನ್ಸ್. ಪಾಲಿಟಿಕ್ಸ್ ಅಲ್ಲಿ ಸಮಸ್ಯೆ ಇದೆಲ್ಲ ಅಷ್ಟೇ, ಎಲ್ಲಾರ್ಗೆ ಒಬ್ಬ ಯಾವ್ದು ಕೊಡ್ಬಾರ್ದು.
ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಒಂದು ಬುದ್ಧಿವಂತವ್ರಿಗೆ ಕೊಡ್ಬೇಕು ಅಷ್ಟೇ. ಇದೊಂದು ಯಾಕಂದ್ರೆ ಸುಮ್ಮನೆ ಯಾರಿಗೆ ಕೊಟ್ರೆ ಟಿಕೆಟ್ ಕೊಡೋದು ಇಷ್ಟಿಲ್ಲ, ಇವ್ರಿಗೆ ಕೊಡ್ಬೇಕು ಅವ್ರ ಬೇಕಾಗಿಲ್ಲ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಬೇಕು, ಅವ್ರ ಬಗ್ಗೆ ಜ್ಞಾನ ಬೇಕು, ಕೆಲಸ ಮಾಡಿರ್ಬೇಕು, ವಿದ್ಯಾವಂತ ಬೇಕು. ಆವಾಗ ಏನಾಗ್ತದೆ, ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಚೆನ್ನಾಗ್ತದೆ ಅಷ್ಟೇ. ನಿಮ್ಮ ಹೆಸರು? ಈಗ ಸುಭಾಷ್ ಅಂತ ಸುಭಾಷ್. ಅವ್ರು ಹೇಳಿದ್ದೆ ಅಲ್ಲ, ನಾವು ಅದೇ ಸೇಮ್ ಬಿಟ್ರಿ ಅದೇ. ನೀವೆಲ್ಲ ನೋಡ್ರೆ ಖುಷಿ ಅನ್ಸುತ್ತೆ ಒಂದ್ ರೀತಿ. ಇಲ್ಲಿ ಮುಸ್ಲಿಂ ಹಿಂದೂ ಎಲ್ಲಾರು ಒಂದೇ ರೀತಿ ಸಹೋದರ ಇದು ಹೊಸದಾಗಿ ಹೇಳ್ತಿದ್ರಿ ಅಷ್ಟೇ. ನಾವು ಯಾವತ್ತು ತಮ್ದಿರ ದಾವಣಗೆರೆಯಲ್ಲಿ ಯಾವತ್ತೂ ಆಗಿಲ್ಲ, ಈಗ ಶುರು ಆಗೈತಿ. ಅದು ಹಿಂದೆಂದೂ ಆಗಿಲ್ಲ. ನೀವು ಹೇಳ್ತೀರಾ ಅಲ್ಪಸಂಖ್ಯಾತರಿಗೆ ಈ ಸಲ ಟಿಕೆಟ್ ಕೊಡ್ಬೇಕು. ಅಲ್ಸ ಕೊಡ್ರಿ, ಯಾರಿಗ್ ಕೊಟ್ರು ಒಂದೇ. ನಾವು ಅದರದ್ದು ಭೇದ ಭಾವ, ಹೌದೌದು, ಭೇದ ಭಾವ ಇಲ್ಲ ಇಲ್ಲಿ. ಯಾರಿಗ್ ಕೊಟ್ರು ಅವ್ರು ಬಂದ್ರು ನಮಗೆ ಕೆಲಸ ಮಾಡ್ತಾರೆ, ಅವ್ರು ಬಂದ್ರು ಮಾಡ್ತಾರೆ. ಯಾರಿಗ್ ತೊಂದ್ರೆ ಆಗ್ಬಾರ್ದು ಅಷ್ಟೇ. ಯಾರು ಬಂದ್ರು ಯಾರಿಗ್ ತೊಂದ್ರೆ ಆಗ್ಬಾರ್ದು, ಅಷ್ಟಿದ್ರೆ ಸಾಕು. ನಿಮ್ ಪ್ರಕಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ಬಂದಾಗ ನಾವು ಯಾಕೆ ಕಾಂಗ್ರೆಸ್ ಬಿಜೆಪಿ ಹೇಳೋದಿಲ್ರಿ, ಯಾರು ಬಂದ್ರು ಒಳ್ಳೇದ್ ಮಾಡಿದ್ರೆ ಆಯ್ತು. ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು. ಹೌದು ಸರ್, ಏನ್ ಸಮಸ್ಯೆ ಇದೆ ಕ್ಷೇತ್ರದಲ್ಲಿ? ನೋಡ್ರಿ, ಇಲ್ಲಿ ಶಿಕ್ಷಣ ಎಲ್ಲ ಶಿಕ್ಷಣ ಚೆನ್ನಾಗಿದೆ, ಉದ್ಯೋಗ ಇಲ್ಲ ಇಲ್ಲಿ. ಉದ್ಯೋಗ ಇಲ್ಲ, ಹಾ. ಎಲ್ಲದಕ್ಕೂ ಬೆಂಗಳೂರಿಗೆ ಹೌದೌದು. ಈಗ ಮೊನ್ನೆ ಏನೋ IT-BT ಅಂತಾರ ಅವರು, ಅದ್ ಮಾಡಿದ್ರೆ ಒಳ್ಳೇದು. ಹೌದು, ಒಳ್ಳೇದು. ಈಗ ದಾವಣಗೆರೆಗೆ ಇಲ್ಲ, ಅದಾದ್ರೆ ಒಳ್ಳೇದು. ಯಾಕಂದ್ರೆ ಯೂತ್ಗೆ ಡೆವಲಪ್ಮೆಂಟ್ ಆಗ್ತದೆ. ಯಾಕಂದ್ರೆ ಬಹಳ ಜನ ಇಲ್ಲಿ ನಮ್ಮಲ್ಲಿ ಎಜುಕೇಶನ್ ಬಹಳ ಜನ. ದಟ್ಸ್ ವೈ ದೇ ಇಂಪಾರ್ಟೆಂಟ್. ಅದರ್ವೈಸ್ ನಾಟ್ ಪಾಸಿಬಲ್ ಟು ಸಕ್ಸೆಸ್ ಆಫ್ ದಾವಣಗೆರೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಹೇಳ್ತೇನೆ ನಮ್ಗೆ ಇಂಪೇಷನ್ ಜಾಬ್ ಮೆನಿ ಆರ್ ಕ್ರಿಯೇಟಿಂಗ್ ಆಸ್ ಕ್ರಿಯೇಟಿಂಗ್ ಜಾಬ್ಸ್. ವಿ ಹ್ಯಾವ್ ಟು ಫೇಸ್ ಡೆವಲಪ್ ಇಟ್ಸ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. ದಟ್ ಇಸ್ ಇಂಪಾರ್ಟೆಂಟ್. ಹೇಳೋದಂದ್ರೆ ನೀವು ಯಾವ ಕಾರಣಕ್ಕೆ ಅವರು ಯಾವ ಕಾಂಗ್ರೆಸ್ ಬಂದ್ರು IT-BT ಡೆವಲಪ್ಮೆಂಟ್ ಮಾಡ್ಬೇಕು ಅಷ್ಟೇ, ಎಲ್ಲ ಡೆವಲಪ್ಮೆಂಟ್ ಆಗ್ತದೆ. ಈಗ ಸಂಸದರು ಬಂದಾಗ ಇಲ್ಲಿ ಮಹಿಳಾ ಸಂಸದರು ಇದ್ದಾರೆ. ನಾನ್ ಜನರಲ್ ಆಗಿ ಕೇಳ್ತಿರೋದು ಪಕ್ಷಾತೀತವಾಗಿ, ಮಹಿಳೆಯರಿಗೆ ಗಾರ್ಮೆಂಟ್ಸ್ ಮತ್ತೊಂದು ಉದ್ಯೋಗ ಅವಕಾಶ ಅಂತ ಇದೆಯಾ? ಇಲ್ಲ, ಬಹಳ ಕಡಿಮೆ ಆಗಿದೆ. ಇದ್ದವೆಲ್ಲ ಮುಚ್ಕೊಂಡು ಹೋಗ್ತಿದ್ದಾರೆ. ಯಾವ ಕಾರಣಕ್ಕೆ? ಅದೇ ಕೆಲಸ ಇಲ್ಲ ಅವ್ರಿಗೂ, ಎಲ್ಲಿಂದ ಮಾಡಕ್ಕೆ ಇದಿಲ್ಲ. ಆಮೇಲೆ ಡೆವಲಪ್ ಮಾಡೋ ಅನುಕೂಲ ಇಲ್ಲ ಇಲ್ಲಿ ಮಾಡಿದ್ದಾರೆ, ಯಾವ ಅನುಕೂಲ ಇಲ್ಲ ಇಲ್ಲಿ. ಈಗ ನಾವು ಮಾಡಿದ್ರು ಜನರಲ್ ವರ್ಕ್ಶಾಪ್ ಮಾಡಿದ್ರು ಅನುಕೂಲ ಇಲ್ಲ ಇಲ್ಲಿ. ಈಗ ನೋಡ್ರಿ, ನೀವು ಬಂದಂಗೆ ನೋಡಿದ್ರೆ ರೋಡ್ ಎಲ್ಲ ಎಷ್ಟು ಖಾಲಿ ಇದೆ, ಎಷ್ಟು ಮುಚ್ಚಿದ್ದಿದೆ, ಮತ್ತೆ ಹೆಂಗ್ ನಡಿಬೇಕ್ರಿ? ಈಗ ಮಕ್ಕಳೆಲ್ಲ ಹೊರಗೆ ಹೋಗ್ಬಿಡ್ತಾವ, ಉಳ್ಕೊಂಡ್ರ ನಾವು ಏನ್ ಮಾಡ್ಬೋದ್ರಿ? ಏನ್ ಸಾಧಾರಣ ಕೆಲಸ ಮಾಡ್ಬೋದು. ಕೆಲಸ ಯಾರು ಕೇಳ್ಕೊಂಬಂದ್ರೆ ಡೆವಲಪ್ಮೆಂಟ್ ಆದ್ರೆ ಏನಾರ ಮಾಡ್ಕೋಬಹುದು. ಆಯ್ತು ಸರ್, ಉಪಚುನಾವಣೆ ಆಗ್ಬೇಕು ಅಂತ ಯಾರು ಬಯಸಲ್ಲ, ಆದ್ರೂ ಬಂದ್ಬಿಟ್ಟಿದೆ. ನೀವು ನಿಮ್ಮ ಅನುಭವದಲ್ಲಿ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಏನ್ ಕಿವಿ ಮಾತು ಹೇಳ್ತೀರಿ? ಇಲ್ಲ, ಅವ್ರು ಮಾಡ್ಕೊಂಬಂದಾರೆ ಅದೇ ಪಾರ್ಟಿ ಬರ್ಲಿ, ಏನ್ ತೊಂದ್ರೆ ಇಲ್ಲ. ಏನ್ ಕಿವಿ ಮಾತು ಹೇಳ್ತೀರಿ ಈ ಸಲ ಓಟ್ ಹಾಕಿ? ಮಾತು ಏನ್ ಹೇಳೋದು ಸರ್, ಕಿವಿ ಮಾತು ಏನ್ ಹೇಳೋದು? ದಾವಣಗೆರೆ ಉಳಿದಿಲ್ಲ, ಎಲ್ಲ ಬುದ್ಧಿವಂತರೆ. ಯಾಕಂದ್ರೆ ಅವ್ರವ್ರ ಬಗ್ಗೆ ಅವ್ರವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ನಮ್ಗೆ ಏನು ಒಂದ್ ಸೀಟ್ ಸಿಕ್ಕರೆ ಸಾಕು. ಈಗ ನಮ್ಗೇನಾದ್ರೆ ಡೆವಲಪ್ಮೆಂಟ್ ಮಾಡಕ್ಕೂ ಐತಲ್ಲ, ಇದು ಆಕತಿ. ಆಮೇಲೆ ಆಯ್ತರ ಈಗ ಶಾಮನೂರು ನಾವು ಈ 35 ವರ್ಷದಿಂದ ನಾನು ಓಟ್ ಹಾಕತ್ತೀನಿ. ನಾನು ಮಾಡ್ತಿರೋದೇ ಕಾಂಗ್ರೆಸ್ಸಿಗೆ. ಈಗ ನಮ್ಗೂ ಕಾಂಗ್ರೆಸ್ ಇಂದಾನೇ ಸೀಟ್ ಸಿಕ್ಕರೆ ಒಳ್ಳೇದಂತ ನಾನು ಹೇಳಕತ್ತೀನಿ ಸರ್, ಅಲ್ಪಸಂಖ್ಯಾತರಿಗೆ. ಸರ್, ಕಾಂಗ್ರೆಸ್ ಇಂದ ಸೀಟ್ ನಮಗೆ ಸಿಗ್ಲೇಬೇಕು. ಆತರ ಒಂದ್ ಸ್ವಲ್ಪ ನಮಗೂ ಖುಷಿ ಆಗತ್ತೆ. ಎಲ್ಲರಿಗೆ ಅಲ್ಪಸಂಖ್ಯಾತರಿಗೆ ಒಂದು ಸಿಕ್ಕತ್ತೆ ಅಂತ ಐತಲ್ಲ, ನಮಗೂ ಖುಷಿ ಆಗತ್ತೆ ಬಹಳ. ನೀವು ಇಷ್ಟು ವರ್ಷ ನಿಯತ ಕೆಲಸ ಮಾಡ್ಕೊಂಡು ಹೌದು, ಅದೇ ಅವ್ರಿಗೆ ಓಟ್ ಹಾಕಿರೋದು. ಕಾಂಗ್ರೆಸ್ ಬಿಟ್ಟು ನಾವು ಎದಕ್ಕೂ ಹಾಕಂಗೆ ಇಲ್ಲ. ಈಗ ನಮ್ ಬೇಡಿಕೆ ಏನಂತ ಹೇಳಿದ್ರೆ, ಏನಾರ ನಮ್ ಕ್ಯಾಸ್ಟ್ನವರಿಗೆ ಒಂದ್ ಐತಲ್ಲ, ನಮ್ಗ್ ಅವ್ರ ಅವಶ್ಯಕತೆ ಮಾಡ್ಕೊಟ್ರಿ ಅಂತ ಹೇಳಿ. ಮತ್ ಏನಿಲ್ಲ ನಮ್ಗೇನ. ನಾವು ಕಾಂಗ್ರೆಸ್ಸಿಗೆ ಎಲ್ಲ ಏನಾದ್ರು ಕಾಂಗ್ರೆಸ್ಸಿಗೆ ಇದು ಮಾಡೋದು. ಈ 30 ವರ್ಷದಿಂದ ನಾವು ಕಾಂಗ್ರೆಸ್ಸಿಗೆ ಇದು ಮಾಡ್ಕೊಂತ ಬಂದಿ. ಡೆವಲಪ್ಮೆಂಟ್ ಆಗ್ಲಿ ಬಿಡ್ಲಿ ಏನಂದ್ರೆ ಕಾಂಗ್ರೆಸ್ಸೇ ನಮ್ಗಿದು. ಈಗ ಶಾಮನೂರ್ ಶಿವಶಂಕರಂಪ ಇದಂತಲ್ಲ ಎದ್ರಲ್ಲ, ಅವ್ರಿಗೆ ಐತಲ್ಲ, ನಾವು ಅಜ್ಜ ಅಂದ್ರೆ ನಮ್ಗೆ ಅಜ್ಜಾನೇ. ಈಗ ಅವ್ರ ಬಿಟ್ಟು ನಾವು ಯಾರಿಗೂ ಮಾತಾಡೇ ಇಲ್ಲ. ಹಂಗಾಗಿ ಐತಲ್ಲ, ಅವರೇ ಹೇಳಿದ ಮಾತಿಗೆ ನಾವು ಐತಲ್ಲ ಈಗ ಐತಲ್ಲ ಕೇಳ್ತಾರ ಅದ್ ಬೇಡಿಕೆ, ಮತ್ತೆ ಏನಿಲ್ಲ ಅದ್ರಾಗ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.